ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವ್ಲಾಗ್ ದ್ವಾರಕಾ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ನಾಗೇಶ್ವರ್ ಜ್ಯೋತಿರ್ಲಿಂಗ ಅಂತ. ಇದು ಇರೋದು ದ್ವಾರಕಾಯಿಂದ 16 ಕಿಲೋಮೀಟರ್ಸ್ ಅವೇ ಈ ಒಂದು ಜ್ಯೋತಿರ್ಲಿಂಗ ಇದೆ. ಫ್ರೆಂಡ್ಸ್, ಜಗತ್ತಿನ 12 ಜ್ಯೋತಿರ್ಲಿಂಗದಲ್ಲಿ ಈ ಒಂದು ನಾಗೇಶ್ವರ್ ಜ್ಯೋತಿರ್ಲಿಂಗ ಕೂಡ ಒಂದು. ಇದು ನಾಗೇಶ್ವರ್ ಜ್ಯೋತಿರ್ಲಿಂಗ ದೇವಸ್ಥಾನದ ಎಂಟ್ರೆನ್ಸ್. ಇದು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಗುಜರಾತಲ್ಲಿ. ನೋಡಿ, ಅಲ್ಲಿ ಜನ ಎಲ್ಲ ನಿಂತ್ಕೊಂಡಿದಾರಲ್ಲ, ಅಲ್ಲಿ ನಾವು ಹೋಗಿ ಇವಾಗ ಕ್ಯೂ ಅಲ್ಲಿ ನಿಲ್ಲಬೇಕು. ಇವಾಗ ನೀವು ನೋಡ್ತಾ ಇರೋ ಸ್ಟ್ಯಾಚ್ಯೂ ಬಂದು 85 ಅಡಿ ಎತ್ತರದ ಶಿವನ ಸ್ಟ್ಯಾಚ್ಯೂ ಇದು. ಸೊ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ತೀರಾ ಜನ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ನಾರ್ಮಲ್ ಆಗಿ ಜನ ಇದ್ದಾರೆ ಮತ್ತು ಬೇಗ ಮೂವ್ ಆಗ್ತಾ ಇದ್ದಾರೆ. ಮತ್ತು ನೋಡಿ, ಇದು ದೇವಸ್ಥಾನದ ಒಳಗಡೆ, ಇಲ್ಲೂ ಕೂಡ ಕ್ಯೂ ಇದೆ. ಜ್ಯೋತಿರ್ಲಿಂಗದಲ್ಲಿ ಏನಂತ ಅಂದರೆ ಜೆಂಟ್ಸ್ಗೆ ಒಂದು ಲೈನ್ ಇರುತ್ತೆ, ಲೇಡೀಸ್ಗೆ ಒಂದು ಲೈನ್ ಇರುತ್ತೆ. ಅದೇ ಥರ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲೇನು ಫೋನ್ ಅಲೋ ಇಲ್ಲ ಅಂತ ಏನು ಹೇಳಲಿಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಟಿ ವಿನಲ್ಲಿ, ಆ ಒಂದು ದೇವರೇನೆ ನಾಗೇಶ್ವರ್. ಫ್ರೆಂಡ್ಸ್, ಇದೇನೇ ಜ್ಯೋತಿರ್ಲಿಂಗ, ನಾಗೇಶ್ವರ್ ಜ್ಯೋತಿರ್ಲಿಂಗ. ಸೊ ನೀವು ಯಾರೂ ನೋಡಿಲ್ಲ ಅಂತ ಅಂದರೆ ನೋಡಿ, ಈ ವಿಡಿಯೋದಲ್ಲಿ ನೀವು ನಾಗೇಶ್ವರ್ ಜ್ಯೋತಿರ್ಲಿಂಗನ ನೋಡ್ಬೋದು. ನಾನು ಝೂಮಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ಬೆಳ್ಳಿ ಹಾವಿನ ರೂಪದಲ್ಲಿರುತ್ತೆ. ನೋಡಿ, ಸ್ವಲ್ಪ ಕೆಳಗಡೆ ಇದೆ ದೇವರದು. ಬಸವಣ್ಣನ ಕಿವಿಯಲ್ಲಿ ನಮಗೆ ಏನಾದರೂ ಆಸೆಗಳು, ವಿಶಸ್ ಅಂತ ಏನಾದರೂ ಇದ್ದರೆ ನಾವು ಅದನ್ನು ಹೇಳ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಎಲ್ಲರೂ ಆ ಥರ ಮಾಡ್ತಿದ್ದಾರೆ. ಗೌರಿ ಎಷ್ಟು ಬೈತಾಳು ಒಳಗೊಳಗೆ. ಗೈಸ್, ಇವಾಗ ತಾನೇ ಜ್ಯೋತಿರ್ಲಿಂಗ ದರ್ಶನ ಆಯಿತು, ನಾಗೇಶ್ವರ ಜ್ಯೋತಿರ್ಲಿಂಗ ದೇವ್ರದ್ದು. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಈ ದೇವರು ನಾಗ ರೂಪದಲ್ಲಿರುತ್ತೆ, ಅಂದರೆ ನಾಗಿಣಿ ಮತ್ತು ನಾಗರಾಜ ರೂಪದಲ್ಲಿರುತ್ತೆ. ಇದು ಜಗತ್ತಿನ 12 ಜ್ಯೋತಿರ್ಲಿಂಗದಲ್ಲಿ ಇದು 8ನೇ ಜ್ಯೋತಿರ್ಲಿಂಗ ಆಗಿರುತ್ತೆ, ನಾಗೇಶ್ವರ ಜ್ಯೋತಿರ್ಲಿಂಗ. ತುಂಬ ನೆಮ್ಮದಿ ಅಂತ ಅನಿಸ್ತಾ ಇದೆ, ಏಕೆಂದರೆ ನಾನು ಅಂದ್ಕೊಂಡಿರಲಿಲ್ಲ ಜ್ಯೋತಿರ್ಲಿಂಗ ಇಷ್ಟು ಬೇಗ ನೋಡ್ತೀನಿ ಅಂತ. ಇದು ನನ್ನ ಮೊದಲನೇ ಜ್ಯೋತಿರ್ಲಿಂಗ. ತುಂಬ ಬ್ಲೆಸ್ಡ್ ಅಂತ ಅನಿಸ್ತಾ ಇದೆ ನನಗೆ. ಐ ಆಮ್ ಫೀಲಿಂಗ್ ರಿಯಲಿ ಬ್ಲೆಸ್ಡ್. ಸೊ ಈ ಒಂದು ನಾಗೇಶ್ವರ ಟೆಂಪಲಲ್ಲಿ ಇದು ನಾಗೇಶ್ವರ ಅಂತ ಏನಕ್ಕೆ ಅನ್ಸ್ಕೊಳ್ಳುತ್ತೆ ಅಂತ ಅಂದರೆ, ಮೊದಲನೇದಾಗಿ ನಾಗೇಶ್ವರ ಅನ್ನೋದು ಒಂದು ನಾಗ ದೇವರ ಹೆಸರು, ನಾಗರಾಜ ಹೆಸರು. ಒಂದು ಪಾರ್ವತಿ ದೇವಿ ಬಂದು ನಾಗೇಶ್ವರಿ ಅಂತ ಅಂತಾರೆ, ಇಲ್ಲಾಂದರೆ ನಾಗಿಣಿ ಅಂತ ಅಂತಾರೆ. ಸೊ ಈ ಒಂದು ದೇವಸ್ಥಾನದಲ್ಲಿ ನಾಗಗಳ ರೂಪದಲ್ಲಿ ಇರುವಂತಹ ದೇವರಿದು, ಅದಕ್ಕೋಸ್ಕರ ಇದನ್ನು ನಾಗೇಶ್ವರ ಅಂತ ಕರೀತಾರೆ. ಮೊದಲನೇದಾಗಿ ಇಲ್ಲಿ ನಾಗೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ, ನಾಗಗಳ ರೂಪದಲ್ಲಿ ಶಿವನು ತಪಸ್ ಮಾಡಬೇಕಾದ್ರೆ ಋಷಿಗಳ ಪತ್ನಿ ಇರ್ತಾರಲ್ಲ, ಅವರು ಈ ಒಂದು ತಪಸ್ ಮಾಡೋ ಶಿವನ್ನ ನೋಡಿಬಿಟ್ಟು ತುಂಬ ಆಕರ್ಷಿತರಾಗ್ತಾರೆ. ಸೊ ಆ ಕಾರಣದಿಂದ ಋಷಿ ಮುನಿಗಳು ಶಿವಂಗೆ ಶಾಪ ಕೊಡ್ತಾರೆ, ನಾಗರೂಪದಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು. ಆದರೆ ಶಿವ ಏನು ಮಾಡ್ತಾರೆ ಅಂತ ಅಂದರೆ, ವಿಷ್ಣು ಹರಿ ಇವ್ರದ್ದು ಬ್ರಹ್ಮ ವಿಷ್ಣು ಅಂತ ಕರೀತಾರಲ್ಲ, ಅವ್ರ ಹತ್ರ ವಿನಂತಿ ಮಾಡಿಕೊಂಡು ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿ ಇದೇ ರೂಪದಲ್ಲಿ ಅವರು ನೆಲೆಸಿದ್ದಾರೆ. ಈ ಥರದೊಂದು ಕತೆ ಪುರಾಣದಲ್ಲಿದೆ. ಅದಕ್ಕೆ ಈ ಒಂದು ದೇವ್ರನ್ನ ನಾಗೇಶ್ವರ ಅಂತಾನೆ, ನಾಗೇಶ್ವರಿ ಅಂತಾನೆ ಕರೀತಾರೆ. ಸೊ ಈ ಒಂದು ಬಿಸಿಲಿಗೆ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀನಿ, ಇಲ್ಲೇ ದೇವ್ರ ಮುಂದೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹತ್ರ ಬಂದ್ವಿ. ಇಲ್ಲಿ ಗುಜರಾತಿ ಥಾಲಿ ತುಂಬ ಫೇಮಸ್, ಸೊ ಅದಕ್ಕೆ ಅದನ್ನು ತೊಗೊಂಡಿದ್ದೀವಿ. ಏನು ಗೊತ್ತಾ, ಇಲ್ಲಿ ಫುಲ್ ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದರೂ ತಿನ್ಬೋದು. ಒಂದಷ್ಟು ಪ್ರೈಸ್ನ ಫಿಕ್ಸ್ಡ್ ಮಾಡಿರ್ತಾರೆ, ಮಿಕ್ಕಿದೆಲ್ಲ ಅನ್ಲಿಮಿಟೆಡ್, ಏನು ಬೇಕಾದ್ರೂ ಎಷ್ಟು ಸಲ ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು. ಸೊ ನೀವೇನಾದರೂ ಗುಜರಾತ್ಗೆ ಹೋದರೆ ಮಿಸ್ ಮಾಡದೆ ಗುಜರಾತಿ ಥಾಲಿ ತಿನ್ನಿ. ಸೊ ನಾವು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಬೆಟ್ ದ್ವಾರಕಾನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಎಸ್, ನೀವು ಯಾವಾಗಲೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್.